ಮನುಷ್ಯರಲ್ಲಿ ನಂಬಿಕೆ ಇರಬೇಕೆ ಹೊರತು ಮೂಢನಂಬಿಕೆಗಳಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಮನುಷ್ಯರುಗಳು ಮೂಢನಂಬಿಕೆಗಳನ್ನ ನಂಬಿ ಕಣ್ಣಿದ್ದು ಕುರುಡಾಗಿದ್ದಾರೆ. ಯಾಕೆ ಅಂತೀರಾ? ನೋಡಿ, ದೇವಾಲಯಗಳಲ್ಲಿ ನಾವು ಅರ್ಚಕರಿಗೆ ನಮಸ್ಕಾರ ಮಾಡೋದ್ರಿಂದ ಕೆಲವರು ಹೇಳ್ತಾರೆ ದೇವ್ರಿಗಿಂತ ಅವ್ರೇನು ದೊಡ್ಡವರ, ಏನಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋ ಮೂಢನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ನನಗೆ ರಿಯಲೈಸ್ ಆಗಿರೋ ಪ್ರಕಾರ ಅರ್ಚಕರಿಗೆ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟದಂತೂ ಆಗಲ್ಲ. ಇನ್ನೊಂದು ವೈಶಿಷ್ಟ್ಯತೆ ಏನಿದೆ ಅಂದರೆ, ನಾವು ನೋಡಿ ಭಕ್ತರು ದೇವಾಲಯಗಳಿಗೆ ತೆರಳಬಹುದೇ ಹೊರತು ನಾವು ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ನಮಗೆ ನಿಷಿದ್ಧ. ಆದರೆ ಅರ್ಚಕರು ಆ ಮೂರ್ತಿಯನ್ನು ಸ್ಪರ್ಶ ಮಾಡಿ, ಅರ್ಚನೆಯನ್ನು ಮಾಡಿ, ಮಂತ್ರವನ್ನು ಪಠನೆ ಮಾಡಿ, ನಮ್ಮ ಕೋರಿಕೆಗಳನ್ನ ಅರ್ಚನೆ ಮುಖಾಂತರ ಸಲ್ಲಿಸಿ, ಆ ಮೂರ್ತಿಗೆ ಅಭಿಷೇಕವನ್ನು ಮಾಡಿ, ಅಲಂಕಾರಗಳನ್ನು ಮಾಡಿ, ಆ ದೈವಿಕ ಶಕ್ತಿ ಇರೋದನ್ನು ಅವರು ಕೂಡ ತಗೋತಾರೆ. ಆ ಗರ್ಭಗುಡಿಯಲ್ಲಿ ಅಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದಿದ್ದೇ ಇರುತ್ತೆ. ಆ ವೈಬ್ಸು ಇದ್ದು ಅವರು ಹೊರಗಡೆ ಬಂದಾಗ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಮಗೂ ಆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಇದು ಸರಿಯೋ ತಪ್ಪೋ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಮಸ್ಕಾರ.